ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವಾಗ ಯಾರ್ಯಾರು ಡಿಪ್ಲೊಮಾ ಎಕ್ಸಾಮ್ ಬರೀತಾ ಇದ್ದೀರಾ, ಸೆಕೆಂಡ್ ಸೆಮ್ ಅಲ್ಲಿ ಇದ್ದೀರಾ, ನಿಮಗೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಸೊ ಒಂದು ಅಪ್ಡೇಟ್ ಏನು ಅಂದ್ರೆ ಎಕ್ಸಾಕ್ಟ್ಲಿ ಇವಾಗ ನೀವು ಬರಿಬೇಕಾಗಿರೋದು ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅಲ್ಲೇ ಬರೀಬೇಕು. ಯಾವುದೇ ಕಾರಣಕ್ಕೂ ಜೆಲ್ ಪೆನ್ ಆಗಲಿ ಅಥವಾ ಒಂದು ಇಂಕ್ ಪೆನ್ ಆಗಲಿ ಯೂಸ್ ಮಾಡಕ್ ಹೋಗ್ಬೇಡಿ. ಬ್ಲೂ ಪೆನ್ ಅಂತೂ ಅಲೋಡ್ ಇಲ್ಲ. ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅಲ್ಲೇ ಬರೀಬೇಕು, ಗಮನ ಇರಲಿ. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ ನಿಮಗೆ 28 ಪೇಜಸ್ ಇರುತ್ತೆ. ಸೊ ಆದಷ್ಟು 100 ಮಾರ್ಕ್ಸ್ಗೆ ಆನ್ಸರ್ ಮಾಡಕ್ ಟ್ರೈ ಮಾಡಿ, ಸಾಕು. ಓಕೆ, ಜಾಸ್ತಿ ಬೇಡ, 100 ಮಾರ್ಕ್ಸ್ ಸಾಕಾಗುತ್ತೆ. ಎಕ್ಸ್ಟ್ರಾ ಬರೆಯೋದು ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು. ಯಾಕಂದ್ರೆ ನಿಮಗೆ ಸ್ಪೇಸ್ ಇದ್ರೆ ಯು ಕ್ಯಾನ್ ರೈಟ್, ಬಟ್ 100 ಮಾರ್ಕ್ಸ್ ಮೋರ್ ದನ್ ಎನಫ್. ಯಾಕಂದ್ರೆ 150 ಮಾರ್ಕ್ಸ್ ಕ್ವಶನ್ ಪೇಪರ್ ಬರುತ್ತೆ, 100 ಮಾರ್ಕ್ಸ್ಗೆ ಬದ್ರೆ ಸಾಕಾಗುತ್ತೆ ನಿಮಗೆ. ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇವಾಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ. ಲಾಸ್ಟ್ ಸೆಮ್ ಇಂದ, ಫಸ್ಟ್ ಸೆಮ್ ಇಂದ ನಿಮಗೆ ಡಿಜಿಟಲ್ ಸ್ಕ್ಯಾನಿಂಗ್ ಆಗ್ತಾ ಇದೆ, ಮತ್ತೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ನೀವು ಬರ್ದಿರೋ ಆನ್ಸರ್ ಶೀಟ್ ನ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ಮೇಲ್ಗಡೆ ಮಾರ್ಜಿನ್ ಇರುತ್ತೆ, ಪ್ರಾಬ್ಲಮ್ ಏನಾಗಲ್ಲ. ಯಾಕಂದ್ರೆ ಮಾರ್ಜಿನ್ ಅಲ್ಲಿ, ಟಾಪ್ ಮಾರ್ಜಿನ್ ಅಲ್ಲಿ, ಸೈಡ್ ಮಾರ್ಜಿನ್ ಅಲ್ಲಿ ನೀವೇನು ಬರ್ದಿರಲ್ಲ. ಆಮೇಲೆ ಎಲ್ಲಾ ಕ್ವಶನ್ ಪೇಪರ್ನು ಸೈಡ್ ಮಾರ್ಜಿನ್ ಪಕ್ಕದಲ್ಲಿ ಬರೀಬೇಕು. ಸೈಡ್ ಮಾರ್ಜಿನ್ ಒಳಗಡೆ ಬರೆಯಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ, ಬೇಡ. ಮಾರ್ಜಿನ್ ಆದ್ಮೇಲೆ ಬರೀರಿ. ಅಂಡ್ ಬಾಟಮ್ ಅಲ್ಲಿ ಲಾಸ್ಟ್ ಲೈನ್ ತನಕ ಬರೆಯಕ್ ಹೋಗ್ಬೇಡಿ. ಆ ಒಂದು ಲೈನ್ ನ ಅವಾಯ್ಡ್ ಮಾಡಿ. ನನ್ನ ಪ್ರಿಫರೆನ್ಸ್ ತಗೊಂಡ್ರೆ ಲಾಸ್ಟ್ ಒಂದು 2 ಲೈನ್ ಅವಾಯ್ಡ್ ಮಾಡೋದು ಬೆಟರ್. ಯಾಕಂದ್ರೆ ಇನ್ ಕೇಸ್ ಸ್ಕ್ಯಾನಿಂಗ್ ಅಲ್ಲಿ ಲಾಸ್ಟ್ 1 ಲೈನ್ ಅಥವಾ 2 ಲೈನ್ ಹೋದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ಏನೋ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂದು ಫೀಡ್ಬ್ಯಾಕ್ ತಗೊಂಡು ನಾನು ಹೇಳ್ತಾ ಇರೋದು. ಸೊ ಎಲ್ಲರೂ ಗಮನಕ್ಕೆ ಬರಲಿ, ಇದು ಲಾಸ್ಟ್ ಟೈಮ್ ಬರ್ದಿರ್ತೀರಾ. ಮ್ಯಾಥ್ಸ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗಲ್ಲ, ಬಟ್ ಥಿಯರಿ ಎಕ್ಸಾಮು ಇವೆಲ್ಲ ಬರೀಬೇಕಾದ್ರೆ ಲಾಸ್ಟ್ ಲೈನ್ ಇದ್ರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬಿಡಿ. ಓಕೆ, ನನ್ನ ತಿಳಿದ ಮಟ್ಟಿಗೆ ನೋಡೋದಾದ್ರೆ ಲಾಸ್ಟ್ ಒಂದು 2 ಲೈನ್ಸ್, ಒಂದು ಇಷ್ಟು ಇಂಚ್ ಜಾಗ ರಫ್ಲಿ, ಒಂದು ಇಂಚ್ ರಫ್ಲಿ, ಇಷ್ಟು ಒಂದು 3/4 ಇಂಚು ಇಷ್ಟು ಬಿಟ್ರೆ ಸಾಕಾಗುತ್ತೆ. ಅದಕ್ಕೆ ಆದಷ್ಟು ಲಾಸ್ಟ್ ಲೈನ್ ಇದೆಯಲ್ಲ ಅದನ್ನ ಅವಾಯ್ಡ್ ಮಾಡ್ಬಿಡಿ. ಸ್ಕ್ಯಾನಿಂಗ್ ಮಾಡಿದಾಗ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇದೊಂದು ಫಾಲೋ ಅಪ್ ಮಾಡಿ. ಆಮೇಲೆ ಮರೀದಿರಾ, ಹೇಳಿದ್ನಲ್ಲ, ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅಲ್ಲೇ ಬರೀಬೇಕು. ಬ್ಲೂ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ನಿಮಗೆ ಸ್ಕ್ಯಾನಿಂಗ್ ಆಗುತ್ತೆ. ಬ್ಲೂ ಯೂಸ್ ಮಾಡಿದ್ರೆ ಪ್ರಾಬಲಿ ಲೈಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಆಮೇಲೆ ಡಯಾಗ್ರಾಮ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಪೆನ್ಸಿಲ್ ಅಲ್ಲೇ ಬರೀರಿ. ಯಾಕಂದ್ರೆ ಸ್ವಲ್ಪ ಲೈಟ್ ಪೆನ್ಸಿಲ್ ಬರೆದಾಗ ಸ್ಕ್ಯಾನಿಂಗ್ ಆಗಲ್ಲ, ಕರೆಕ್ಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸ್ಕ್ಯಾನಿಂಗ್ ಆಗುತ್ತೆ, ಆಗಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ಆದಷ್ಟು ಡಾರ್ಕ್ ಪೆನ್ಸಿಲ್ಸ್ ನ ಯೂಸ್ ಮಾಡಿ. ಸೊ ದಿಸ್ ಆರ್ ದ ಟಿಪ್ಸ್ ಯು ನೀಡ್ ಟು ಫಾಲೋ. ಆಮೇಲೆ ಆದಷ್ಟು ಕಂಪ್ಲೀಟ್ 3 ಅವರ್ಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗಿರೋ ಸಿಲೆಬಸ್ ಪರ್ಟಿಕ್ಯುಲರ್ಲಿ ಮ್ಯಾಥ್ಸ್ ಅಂದ್ರೆ ಬೇಗ ಮುಗಿಸ್ಬಿಡ್ತೀರಾ. ನಮ್ಮ ಕಾಲದಂತೂ ನಾವು ಕಳ್ಸಲ್ಲ ಹುಡುಗರನ್ನ. 11:45 ವರೆಗೂ ಕಳ್ಸಲ್ಲ, ಅಂದ್ರೆ 4:45 ವರೆಗೂ ಕಳ್ಸಲ್ಲ. ಕಂಪ್ಲೀಟ್ 2 ಗಂಟೆ 45 ನಿಮಿಷ ಕುತ್ಕೊಬೇಕು ಅವರು. ಬಟ್ ಬೇರೆ ಕಾಲೇಜುಗಳಲ್ಲಿ ಕಳಿಸ್ಬಿಡ್ತಾರೆ. ಬಟ್ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಇರೋದು 150 ಮಾರ್ಕ್ಸ್ ಅಲ್ಲಿ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ನ ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕು, ಯಾಕಂದ್ರೆ ಅದು ಕೌಂಟ್ ಆಗುತ್ತೆ ನಿಮಗೆ. ಓಕೆ, ಸೊ ಇದೆಲ್ಲ ಟಿಪ್ಸ್ ನ ಫಾಲೋ ಅಪ್ ಮಾಡಿ. ಆಮೇಲೆ ಈ ತರ ವಿಡಿಯೋಸ್ಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಆಮೇಲೆ ಫಾಲೋ ಮಾಡಿ. ಆದ್ರೆ ಲೈವ್ ಬರ್ತೀನಿ, ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಪ್ಲೀಸ್ ವೇಟ್, ಸ್ವಲ್ಪ ಹೊರಗಡೆ ಇದ್ದೀನಿ. ಐ ವಿಲ್ ಕಮ್ ಬ್ಯಾಕ್ ಟು ದ ಲೈವ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.